Hello students, welcome back to NEPBSC channel. So, first law of thermodynamics chapter na start ಮಾಡಿ statements ಹೇಳಿದೆ, ಎಂಥಾಲ್ಪಿ ಅಂದ್ರೆ ಏನು ಅಂತ ಹೇಳಿದೆ, ಸೊ ಮತ್ತೆ heat capacity ಹೇಳಿದೆ, ಮತ್ತೆ ಲಾಸ್ಟ್ ವಿಡಿಯೋ ಅಲ್ಲಿ ಕೂಡ ನಾವು ಡಿರೈವೇಶನ್ಸ್ ಅನ್ನು ನೋಡಿದೀವಿ. ಎರಡು ಇಂಪಾರ್ಟೆಂಟ್ ಡಿರೈವೇಶನ್ಸ್, ಒಂದು ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್, ಇನ್ನೊಂದು ರಿವರ್ಸಿಬಲ್ ಅಡಿಯಾಬಾಟಿಕ್ ಎಕ್ಸ್ಪಾನ್ಷನ್ ಆಫ್ ಐಡಿಯಲ್ ಗ್ಯಾಸ್. ಎರಡು ಇಂಪಾರ್ಟೆಂಟ್ ಡಿರೈವೇಶನ್ಸ್ 4 ಮಾರ್ಕ್ಸ್ ಗೆ ಕೇಳ್ತಾ ಇರ್ತಾರೆ. ಸೊ ಅದರಿಂದ ಅದನ್ನ ನೋಡ್ಕೊಳ್ಳಿ. ಸೊ ಈ ವಿಡಿಯೋಲಿ ಇನ್ನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಇದರಲ್ಲಿ ಜೌಲ್-ಥಾಮ್ಸನ್ ಎಫೆಕ್ಟ್ ಅಂತ ಕೇಳಿರ್ತೀರ ತುಂಬಾ ಸತಿ. ಸೊ ಅದನ್ನೇ ನಾನು ಈ ವಿಡಿಯೋಲಿ ಸ್ವಲ್ಪ ಎಲಾಬರೇಟ್ ಮಾಡ್ತೀನಿ, ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ಜೌಲ್-ಥಾಮ್ಸನ್ ಎಫೆಕ್ಟ್. ಫಸ್ಟ್ ಜೌಲ್-ಥಾಮ್ಸನ್ ಎಫೆಕ್ಟ್ ಹೋಗಕ್ ಮುಂಚೆ ನಾನು ಜೌಲ್ಸ್ ಲಾ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ, ಓಕೆನಾ? ಸೊ ಜೌಲ್ಸ್ ಲಾ ಏನ್ ಹೇಳುತ್ತೆ ಅಂದ್ರೆ ಇಟ್ ಇಸ್ ದ ಬೇಸಿಸ್ ಆಫ್ ಜೌಲ್-ಥಾಮ್ಸನ್ ಎಫೆಕ್ಟ್, ಓಕೆನಾ? ಸೊ ಅದರಿಂದ ಜೌಲ್ಸ್ ಲಾ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಜೌಲ್ಸ್ ಲಾ ಏನ್ ಹೇಳುತ್ತೆ ಅಂದ್ರೆ ದ ಇಂಟರ್ನಲ್ ಎನರ್ಜಿ ಆಫ್ ಅ ಗ್ಯಾಸ್ ಡಿಪೆಂಡ್ಸ್ ಆನ್ ಇಟ್ಸ್ ಟೆಂಪರೇಚರ್ ಅಂಡ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ವಾಲ್ಯೂಮ್. ಸೊ ಇಂಟರ್ನಲ್ ಎನರ್ಜಿ ಏನ್ ಹೇಳುತ್ತೆ, ಇಟ್ ಈಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಅಂಡ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ವಾಲ್ಯೂಮ್. ಅಂದ್ರೆ ವಾಲ್ಯೂಮ್ ಮೇಲೆ ಯಾವುದೇ ರೀತಿ ಡಿಪೆಂಡ್ ಆಗಲ್ಲ, ಇಟ್ ಈಸ್ ಓನ್ಲಿ ಡಿಪೆಂಡ್ ಆನ್ ಇಟ್ಸ್ ಟೆಂಪರೇಚರ್. ಸೊ ಆದ್ರಿಂದ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ದ ಚೇಂಜ್ ಇನ್ ವಾಲ್ಯೂಮ್ ಇಸ್ 0, ಓಕೆನಾ? ದಟ್ ಈಸ್ ಜೌಲ್ಸ್ ಲಾ. ಮ್ಯಾಥಮೆಟಿಕಲಿ ನಾವು ಹೇಳೋದಾದ್ರೆ ಜೌಲ್ಸ್ ಲಾನ du upon dv into t is equal to 0. That is equation 1. ಸೊ ಅದನ್ನ ನಾನು ಡೈರೆಕ್ಟ್ ಆಗೂ ಹೇಳ್ಬೋದು, ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟೆಂಟ್ ವಾಲ್ಯೂಮ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಇಸ್ 0 ಅಂತಾನು ಹೇಳ್ಬೋದು, ಓಕೆನಾ? ಸೊ ಬಟ್ ಒಂದು ಜೌಲ್ಸ್ ಲಾ ಏನಕ್ಕೆ ಹೇಳ್ತಾರೆ ಅಂದ್ರೆ ಇಟ್ ಈಸ್ ಓನ್ಲಿ ಫಾರ್ ಐಡಿಯಲ್ ಗ್ಯಾಸಸ್ಗೆ ಮಾತ್ರ ಹೇಳ್ತಾರೆ, ಓಕೆನಾ? ಸೊ ನೆಕ್ಸ್ಟ್ ಜೌಲ್-ಥಾಮ್ಸನ್ ಎಫೆಕ್ಟ್. ಜೌಲ್-ಥಾಮ್ಸನ್ ಎಫೆಕ್ಟ್ ಮತ್ತೆ ಜೌಲ್-ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಏನಿದೆ ಅಂತ ಹೇಳ್ತೇನೆ, ಓಕೆನಾ? ಸೊ ಆಲ್ರೆಡಿ ನೀವು ಓದಿದಾರ ಜೌಲ್-ಥಾಮ್ಸನ್ ಎಫೆಕ್ಟ್ ತುಂಬಾ ಸತಿ ಓದಿರ್ತಾರ, ಓಕೆನಾ? ಜೌಲ್-ಥಾಮ್ಸನ್ ಎಫೆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಲೋಯರಿಂಗ್ ಆಫ್ ಟೆಂಪರೇಚರ್ ಆಗ್ಬೇಕು. ಯಾವಾಗ? ದ ಫೆನೋಮೆನಾನ್ ಆಫ್ ಲೋಯರಿಂಗ್ ಆಫ್ ಟೆಂಪರೇಚರ್ when a gas is made to expand in a region of high ಪ್ರೆಷರ್ ಇಂದ ಲೋ ಪ್ರೆಷರ್ ಇರುವಂತ ಏರಿಯಾ ಅಲ್ಲಿ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಆದ್ರೆ ಯಾವುದೇ ಒಂದು ಗ್ಯಾಸ್, ಅದನ್ನ ನಾವು ಎಂತ ಹೇಳ್ತೀವಿ, ಜೌಲ್-ಥಾಮ್ಸನ್ ಎಫೆಕ್ಟ್ ಅಂತ ಹೇಳ್ತೀವಿ. ದ ಫೆನೋಮೆನಾನ್ ಆಫ್ ಪ್ರೊಡ್ಯೂಸಿಂಗ್ ಲೋವರಿಂಗ್ ಆಫ್ ಟೆಂಪರೇಚರ್ when a gas is made to expand adiabatically from a region of high pressure into a region of low pressure is called Joule-Thomson or Joule-Kelvin effect. So both are same, Joule-Thomson or Joule-Kelvin effect, okay na? So again ಹೇಳೋದಾದ್ರೆ ದ ಫೆನೋಮೆನಾನ್ ಆಫ್ ಪ್ರೊಡ್ಯೂಸಿಂಗ್ ಲೋವರಿಂಗ್ ಆಫ್ ಟೆಂಪರೇಚರ್, ಗ್ಯಾಸ್ ನ ಟೆಂಪರೇಚರ್ ಏನಾಗಬೇಕು, ಕಡಿಮೆ ಆಗಬೇಕು. when a gas is made to expand adiabatically ಎಕ್ಸ್ಪ್ಯಾಂಡ್ ಆಗಬೇಕಾದ್ರೆ in a region of high pressure to a region of low pressure, high pressure ಇಂದ low pressure ಗೆ ಸೊ ಎಕ್ಸ್ಪ್ಯಾಂಡ್ ಆಗೋ ಟೈಮ್ ಅಲ್ಲಿ ಟೆಂಪರೇಚರ್ ಏನಾದ್ರು ಗ್ಯಾಸ್ ಕಡಿಮೆ ಆಯ್ತು ಅಂದ್ರೆ ದಟ್ ಎಫೆಕ್ಟ್ ಇಸ್ ಕಾಲ್ಡ್ ಜೌಲ್-ಥಾಮ್ಸನ್ ಎಫೆಕ್ಟ್, ಓಕೆನಾ? ಸೊ ಯಾವ ಒಂದು ಟೆಂಪರೇಚರ್ ಕೆಳಗಡೆ ಎಕ್ಸ್ಪ್ಯಾಂಡ್ ಆಗುತ್ತೆ ದಟ್ ಟೆಂಪರೇಚರ್ ಇಸ್ ಕಾಲ್ಡ್ ಇನ್ವರ್ಷನ್ ಟೆಂಪರೇಚರ್ ಅಂತ ಕರಿತೀವಿ. ಇನ್ವರ್ಟ್ ಅಂದ್ರೆ ಏನು, ಚೇಂಜ್ ಆಗುವಂತದ್ದು, ರೈಟ್? ಸೊ ದಟ್ ಈಸ್ ಇನ್ವರ್ಷನ್ ಟೆಂಪರೇಚರ್, ಓಕೆನಾ? ಸೊ ಈಗ ಜೌಲ್-ಥಾಮ್ಸನ್ ಎಫೆಕ್ಟ್ ಯಾಕಾಗುತ್ತೆ ಅನ್ನೋದು ನೋಡೋದಾದ್ರೆ, ಸೊ ಯಾವಾಗ ಟೆಂಪರೇಚರ್ ಕಡಿಮೆ ಆಗುತ್ತೋ ದ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ಡಿಕ್ರೀಸಸ್. ಸೊ ಡಿಕ್ರೀಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ದ ಸ್ಪೀಡ್ ಆಫ್ ದ ಮಾಲಿಕ್ಯೂಲ್ಸ್ ಆರ್ ವೆಲಾಸಿಟಿ ಆಫ್ ದ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ದ ಎಕ್ಸಿಸ್ಟಿಂಗ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ಯೂಸ್ಡ್, ಓಕೆನಾ? ಸೊ ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ರೀಸನ್ ಫಾರ್ ಜೌಲ್-ಥಾಮ್ಸನ್ ಎಫೆಕ್ಟ್. ಕೇಳ್ಬೋದು ವೈಲ್ ಜೌಲ್-ಥಾಮ್ಸನ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಅಂತ. ಸೊ ಅವಾಗ ನೀವು ಇದನ್ನ ಬರಿಬೇಕಾಗುತ್ತೆ, ಓಕೆನಾ? ಸೊ ಅಂಡ್ ಐಡಿಯಲ್ ಗ್ಯಾಸ್ ನ ನೋಡೋದಾದ್ರೆ ವಿಚ್ ಇಸ್ ನಾನ್ ಎಕ್ಸಿಸ್ಟೆಂಟ್ ಇನ್ ಪರ್ಟಿಕ್ಯುಲರ್, ಸೊ ನಾವು ಥಿಯರಿಟಿಕಲಿ ಹೇಳೋದಾದ್ರೆ ಐಡಿಯಲ್ ಗ್ಯಾಸ್ಗೆ ದ ಜೌಲ್-ಥಾಮ್ಸನ್ ಎಫೆಕ್ಟ್ ಇಸ್ 0, ಓಕೆನಾ? ಸೊ ಅದರಿಂದ ಯಾವುದೇ ಒಂದು ಏನ್ ಹೇಳಿ ಐಡಿಯಲ್ ಗ್ಯಾಸ್ ವ್ಯಾಕ್ಯೂಮ್ ಅಲ್ಲಿ ಎಕ್ಸ್ಪ್ಯಾಂಡ್ ಆದಾಗ ಹೀಟ್ ಎವಾಲ್ವ್ ಆಗಲ್ಲ, ಅಬ್ಸಾರ್ಪ್ಷನ್ ಆಗಲ್ಲ, ಓಕೆನಾ? ಬಟ್ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್ ಟು ಜೌಲ್-ಥಾಮ್ಸನ್ ಎಫೆಕ್ಟ್. ಕೆಲವೊಂದು ಗ್ಯಾಸಸ್ಗೆ ಕಡಿಮೆ ಟೆಂಪರೇಚರ್ ಇಂದ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಗೆ ತಗೊಂಡೋದಾಗ ಟೆಂಪರೇಚರ್ ಡಿಕ್ರೀಸ್ ಆಗ್ಬೇಕು. ಬಟ್ ಸರ್ಟನ್ ಗ್ಯಾಸಸ್ ಲೈಕ್ ಹೈಡ್ರೋಜನ್ ಅಂಡ್ ಹೀಲಿಯಂ ಏನಾಗುತ್ತೆ, ವೆನ್ ದೇ ಆರ್ ಟೇಕನ್ ಫ್ರಮ್ ಎ ರೀಜನ್ ಆಫ್ ಹೈ ಪ್ರೆಷರ್ ಟು ಎ ರೀಜನ್ ಆಫ್ ಲೋ ಪ್ರೆಷರ್, they will not expand adiabatically, so they get warm ಆಗುತ್ತೆ. lowering of temperature ಆಗಲ್ಲ, instead they warm up, okay na? So but it
ಕ್ರಿಟಿಕಲ್ ಲೋ ಟೆಂಪರೇಚರ್ಸ್. ಸೊ ಇದು ಅದರ ಯೂಶುವಲ್ ಬಿಹೇವಿಯರ್ ನ ತೋರಿಸುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಜೌಲ್-ಥಾಮ್ಸನ್ ಎಫೆಕ್ಟ್. ಓಕೆನಾ, ಜೌಲ್-ಥಾಮ್ಸನ್ ಎಫೆಕ್ಟ್ ಅಂತ ಕೇಳ್ತಾರೆ. ಸೊ ಆಗ ಡೆಫಿನೇಷನ್ ಬರೀಬೇಕಾಗುತ್ತೆ. ಇನ್ವರ್ಷನ್ ಟೆಂಪರೇಚರ್ ಬಗ್ಗೆ ಒಂದು ಲೈನ್ ಬರೀರಿ, ಮತ್ತೆ ಯಾಕಾಗುತ್ತೆ ಅನ್ನೋದನ್ನ ಮೇನ್ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಎಕ್ಸೆಪ್ಷನ್ಸ್ ಯಾವುದು ಓಕೆನಾ ಅನ್ನೋದನ್ನ ಹೇಳಬೇಕಾಗುತ್ತೆ. ನೆಕ್ಸ್ಟ್, ಜೌಲ್-ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಏನ್ ಹೇಳುತ್ತೆ? ಜೌಲ್-ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಓಕೆನಾ, ಜೌಲ್-ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದಾಗ, ಸೊ ಜೌಲ್ ಮತ್ತೆ ಥಾಮ್ಸನ್ ಈ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಸೊ ಚೇಂಜ್ ಇನ್ ಟೆಂಪರೇಚರ್ ನ ಚೆಕ್ ಮಾಡ್ತಾರೆ. ಸೊ ಈ ಒಂದು ಆಪರೇಟರ್ಸ್ ನ ಏಮ್ ಏನಪ್ಪಾ ಅಂದ್ರೆ ಚೇಂಜಸ್ ನ ಚೆಕ್ ಮಾಡುವಂತ. ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಆದಾಗ ಟೆಂಪರೇಚರ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ ದ ಆಪರೇಟರ್ಸ್ ನ ನೋಡಿ. ದ ಆಪರೇಟರ್ಸ್ ಕನ್ಸಿಸ್ಟೆಡ್ ಆಫ್ ಎ ಸಿಲಿಂಡರ್ ಸರೌಂಡೆಡ್ ಬೈ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್. ಸೊ ಯಾವುದೋ ಒಂದು ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್ ನ ಸರೌಂಡ್ ಆಗಿರುತ್ತೆ. ದ ಮಿಡಲ್ ಆಫ್ ದ ಸಿಲಿಂಡರ್ ವಾಸ್ ಫಿಟೆಡ್ ವಿತ್ ಅ ಪೋರಸ್ ಪ್ಲಗ್. ಸೊ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ, T1 ಮತ್ತೆ T2 ಮಧ್ಯೆ ಇರುವಂತ ಪೋರಸ್ ಪ್ಲಗ್. ಪೋರಸ್ ಪ್ಲಗ್ ಅಂತ ಹೇಳಿದ್ರೆ ಒಂಥರ ಹೋಲ್ಸ್ ಇರುತ್ತೆ, ಮಾಲಿಕ್ಯೂಲ್ಸ್ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಮೂವ್ ಆಗುವಂತದ್ದು. ಸೊ ಅಂಡ್ ಬೋತ್ ಸೈಡ್ಸ್ ಆಫ್ ಇಟ್ 2 ಪಿಸ್ಟನ್ಸ್ ಆರ್ ಫಿಟೆಡ್. 2 ಪಿಸ್ಟನ್ಸ್ ಏನು ಡಾಟೆಡ್ ಲೈನ್ಸ್ ಅಲ್ಲಿ ನಾವು ತೋರಿಸಿದ್ರಲ್ವಾ, ಸೊ ಆ ರೀತಿ 2 ಪಿಸ್ಟನ್ಸ್ ನ ಅಲ್ಲಿ ಏನ್ ಮಾಡಿದ್ದಾರೆ, ಅಡ್ಜಸ್ಟ್ ಮಾಡಿದ್ದಾರೆ. ಓಕೆನಾ, ಸೊ ಎ ಗ್ಯಾಸ್ ವಾಸ್ ಫೋರ್ಸ್ಡ್ ಥ್ರೂ ದ ಪೋರಸ್ ಪ್ಲಗ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಪ್ರೆಷರ್ ಇಂಟು ರೀಜನ್ ಆಫ್ ಲೋವರ್ ಪ್ರೆಷರ್. P1 ಇಂದ P2 ಕಡೆಗೆ ಹೋಗ್ತಾ ಇದೆ ಗ್ಯಾಸ್. ಸೊ ಅಲ್ಲಿ ಆರಾಮ ಮಾರ್ಕ್ ನೋಡಿ, P1 ಟು P2 ತೋರಿಸ್ತಾ ಇದ್ದಾರೆ. ದಟ್ ಮೀನ್ಸ್ P1 ಅನ್ನುವಂಥದ್ದು ಹೈ ಪ್ರೆಷರ್, P2 ಅನ್ನುವಂಥದ್ದು ಲೋ ಪ್ರೆಷರ್. ಯಾವುದೇ ಒಂದು ಗ್ಯಾಸ್ ನ ನಾನು P1 ಟು P2 ಸಪ್ಲೈ ಮಾಡಿದಾಗ ಸೊ ಏನಾಗುತ್ತೆ, ಸೊ ದ ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ. ಸೊ ಓಕೆನಾ, ಪೋರಸ್ ಪ್ಲಗ್ ಇಂದ ಪಾಸ್ ಆದಾಗ ಅದರ ಕ್ವಾಂಟಿಟಿ ಏನಾಗುತ್ತೆ, ಜಾಸ್ತಿ ಆಗ್ತಿದೆ, ಎಕ್ಸ್ಪಾನ್ಷನ್ ಆಗ್ತಿದೆ. ಎಕ್ಸೆಪ್ಟ್ ಹೈಡ್ರೋಜನ್ ಅಂಡ್ ಹೀಲಿಯಂ, ಕೂಲಿಂಗ್ ಇಸ್ ಆಲ್ಸೋ ಅಬ್ಸರ್ವ್ಡ್. ಏನಾಗುತ್ತೆ, ಆ ಗ್ಯಾಸಸ್ ಎಕ್ಸ್ಪಾನ್ಷನ್ ಜೊತೆಗೆ ಕೂಲಿಂಗ್ ಅನ್ನ ತೋರಿಸುತ್ತೆ. ಬಟ್ ಹೈಡ್ರೋಜನ್ ಅಂಡ್ ಹೀಲಿಯಂ ನ ಪಾಸ್ ಮಾಡಿದಾಗ ದೇ ಶೋ ವಾರ್ಮಿಂಗ್ ಎಫೆಕ್ಟ್. ಓಕೆನಾ, ಸೊ ಕೂಲಿಂಗ್ ಎಫೆಕ್ಟ್ ಯಾವಾಗ ಆಗುತ್ತೆ ಅಂದ್ರೆ, ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ನ ಯಾವಾಗ ಅದು ಓವರ್ಕಮ್ ಮಾಡುತ್ತೆ ಡ್ಯೂ ಟು ದ ಲೋ ಪ್ರೆಷರ್, ಸೊ ಏನಾಗುತ್ತೆ ಅವಾಗ ಗ್ಯಾಸಸ್ ಕೂಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಆಗಿರೋದ್ರಿಂದ ದೇರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್. ಓಕೆನಾ, ಸೊ ಅದರಿಂದ ಅದೇನ್ ಮಾಡುತ್ತೆ ಒಳಗಡೆ, ಸೊ ಸಿಸ್ಟಮ್ ಅಲ್ಲಿ ಏನ್ ಇಂಟರ್ನಲ್ ಎನರ್ಜಿ ಇದೆಯೋ ಆ ಇಂಟರ್ನಲ್ ಎನರ್ಜಿ ಮುಖಾಂತರನೇ ಈ ಪ್ರೋಸೆಸ್ ನಡೀತಾ ಇದೆ. ದಿಸ್ ಇಸ್ ಜೌಲ್-ಥಾಮ್ಸನ್ ಎಕ್ಸ್ಪೆರಿಮೆಂಟ್. ಸೊ ಈಗ ಸೊ ದ ಸೇಮ್ ಎಕ್ಸ್ಪೆರಿಮೆಂಟ್ ನ ಐಸೋ ಎಂಥಾಲ್ಪಿಕ್ ಪ್ರೋಸೆಸ್ ಅಂತ ತೋರಿಸಬೇಕು. ಐಸೋ ಎಂಥಾಲ್ಪಿಕ್ ಮೀನ್ಸ್ ದ ಎಂಥಾಲ್ಪಿ ಇಸ್ ಸೇಮ್ ಥ್ರೂಔಟ್ ದ ಎಕ್ಸ್ಪೆರಿಮೆಂಟ್. ಓಕೆನಾ, ಸೊ ಎಕ್ಸ್ಪೆರಿಮೆಂಟ್ ಏನ್ ಮಾಡಿದ್ವಿ, ಜೌಲ್-ಥಾಮ್ಸನ್ ಎಕ್ಸ್ಪೆರಿಮೆಂಟ್. ಸೊ ಯಾವ್ದೋ ಒಂದು ಗ್ಯಾಸ್ ನ ನಾನು P1 ಟು P2 ಪಾಸ್ ಮಾಡಿದಾಗ ಅದು ಪೋರಸ್ ಪ್ಲಗ್ ಇಂದ ಪಾಸ್ ಆಗಿದ ತಕ್ಷಣ ಏನಾಗುತ್ತೆ, ಎಕ್ಸ್ಪಾನ್ಷನ್ ಆಗುತ್ತೆ, ಲೋರಿಂಗ್ ಆಫ್ ಟೆಂಪರೇಚರ್ ಆಗುತ್ತೆ, ಅಲ್ಲಿ ನೋಡಿದ್ದು. ಸೊ ಈಗ ಅದನ್ನೇ ನಾನು ಐಸೋ ಎಂಥಾಲ್ಪಿಕ್ ಅಂತ ತೋರಿಸ್ಬೇಕು. ಓಕೆನಾ, ಫಾರ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಚೇಂಜ್ ಇನ್ ಎನರ್ಜಿ ಎಕ್ಸ್ಚೇಂಜ್ ಆಫ್ ಎನರ್ಜಿ ಇಸ್ ಈಕ್ವಲ್ ಟು 0. ಹೀಟ್ ಎಕ್ಸ್ಚೇಂಜ್ 0 ಅಲ್ವಾ, ಯಾವುದೇ ರೀತಿ ಸರೌಂಡ್ ಜೊತೆಗೆ ಏನು ಹೀಟ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಡಲ್ಲ. ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಅದರಿಂದ ನಾವೇಂತ ಕೊಡಬಹುದು, dq minus dw. ಓಕೆನಾ, ಸೊ ಆಲ್ರೆಡಿ we know for adiabatic process dq is equal to 0. 0 minus dw is dw. ಓಕೆನಾ, that is change in energy is equal to minus dw. So when the work of expansion is done adiabatically, the internal energy decreases, hence temperature increases. That means internal energy ಕಡಿಮೆ ಆದ್ರೆ ಟೆಂಪರೇಚರ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಸೊ ಅದೇ ಉಲ್ಟಾನೂ ಆಗುತ್ತೆ, ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆದ್ರೆ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಸೊ ಆ ಫಿಗರ್ ಅಲ್ಲಿ ನೋಡೋದಾದ್ರೆ ಲೆಫ್ಟ್ ಸೈಡ್ ಪೋರಸ್ ಪ್ಲಗ್ ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್. ಸೊ ಲೆಫ್ಟ್ ಸೈಡ್ ಕಂಪ್ರೆಷನ್ ಪ್ರೋಸೆಸ್ ನಡೀತಾ ಇದೆ. ಆ ಪೋರಸ್ ಪ್ಲಗ್ ಇಂದ ಕ್ರಾಸ್ ಆಗಿದ ತಕ್ಷಣ ಏನಾಗುತ್ತೆ, ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ವರ್ಕ್ ಡನ್ ಆನ್ ದ ಸಿಸ್ಟಮ್ ಇಸ್ P1 into V1. ಓಕೆನಾ, ಸಿಸ್ಟಮ್ ಮೇಲೆ ಏನ್ ವರ್ಕ್ ಮಾಡ್ತಾ ಇದೀವಿ ಅದು P1 into V1. ಸೊ ಅದೇ ವರ್ಕ್ ಡನ್ ಬೈ ದ ಸಿಸ್ಟಮ್ ಬಂದು P2 to V2. ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂದ್ರೆ ಒಂದು ಪಿಸ್ಟನ್ ಏನಾಗುತ್ತೆ, ಆಪೋಸಿಟ್ ಡೈರೆಕ್ಷನ್ ಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ದಟ್ ಈಸ್ ವರ್ಕ್ ಡನ್ ಬೈ ದ ಸಿಸ್ಟಮ್. ಸೊ ಎರಡನ್ನೂ ಹೇಳೋದಾದ್ರೆ ನೆಟ್ ವರ್ಕ್ ಡನ್ ಬೈ ದ ಸಿಸ್ಟಮ್ ಇಸ್ ಗಿವನ್ ಬೈ P2 V2 minus P1 into V1. ಓಕೆನಾ, ಸೊ ದಟ್ ಈಸ್ ದ ನೆಟ್ ವರ್ಕ್ ಡನ್ ಬೈ ದ ಸಿಸ್ಟಮ್. ಸೊ ಎರಡು ಈಕ್ವೇಶನ್ ನ ಕಂಪೇರ್ ಮಾಡೋದಾದ್ರೆ, ಸೊ ಯಾವುದು 1 and 2, du is equal to minus dw, dw is equal to P2 P2 minus P1 V1. You can easily say that du is equal to P1 V1 minus P2 to V2. Okay na? So again P1 V1, P into V is internal energy, pressure into volume na internal energy anta ಕರಿತೀವಿ.
ಸೊ ದಟ್ ಈಸ್ du is equal to u2 minus u1. ಅದೆರಡನ್ನ ನಾನು ಈಕ್ವೇಟ್ ಮಾಡಿದಾಗ ಏನಾಗುತ್ತೆ, u2 plus p2 v2 is equal to u1 plus p1 v1. ಓಕೆನಾ. ಸೊ u plus pv is enthalpy. ಓಕೆನಾ. ಸೊ h is equal to u plus pv. ಓಕೆನಾ. u2 plus p2 v2 is given by h2 and u1 plus p1 v1 is given by h1. Therefore h2 is equal to h1. ಸೊ ಅದನ್ನೇ ನಾನು ಲೆಫ್ಟ್ ಸೈಡ್ ಗೆ ಶಿಫ್ಟ್ ಮಾಡಿದಾಗ h2 minus h1 is 0. So that is change in enthalpy is 0. ಓಕೆನಾ. ಸೊ ಆದ್ರಿಂದ ಯಾವುದೇ ಒಂದು ಗ್ಯಾಸ್ ಅಡಿಯಾಬ್ಯಾಟಿಕಲಿ ಎಕ್ಸ್ಪ್ಯಾಂಡ್ ಆದಾಗ ಎಂಥಾಲ್ಪಿ ಅನ್ನೋಂಥದ್ದು ಕಾನ್ಸ್ಟೆಂಟ್ ಆಗಿರುತ್ತೆ. ಹೆನ್ಸ್ ಜೌಲ್-ಥಾಮ್ಸನ್ ಎಫೆಕ್ಟ್ ಅನ್ನೋಂಥದ್ದು ಐಸೋ ಎಂಥಾಲ್ಪಿಕ್ ಪ್ರೋಸೆಸ್. ಓಕೆನಾ. ಸೊ that's it for today. If you like this video, please like, share and subscribe to my channel. Thanks for watching.